ಹಾಯ್ ಸ್ನೇಹಿತರೆ, ಜಗತ್ತಿನ ಅತ್ಯಂತ ದುಬಾರಿ ದ್ರವ ಯಾವುದು ಎಂದು ಕೇಳಿದರೆ ಮೊದಲಿಗೆ ತಲೆಗೆ ಬರುವುದು ಪೆಟ್ರೋಲಿಯಂ, ಚಿನ್ನ, ವಜ್ರ ಅಥವಾ ಯಾವುದೇ ಖನಿಜವಾಗಿರಬಹುದು ಅಂತ ಅಂದುಕೊಂಡಿದ್ದೀರಾ? ಹಾಗಾದರೆ ನಿಮ್ಮ ಯೋಚನೆ ತಪ್ಪು. ಮತ್ತು ಯಾವುದಪ್ಪ ಅಷ್ಟೊಂದು ದುಬಾರಿ ದ್ರವ ಅನ್ನುವುದಾದರೆ ಅದು ನಿಮ್ಮ ಮನೆ ಸುತ್ತಮುತ್ತಲಿನಲ್ಲಿಯೇ ಇರುತ್ತದೆ. ಹೌದಾ? ಅದು ಯಾವುದಪ್ಪ ಅಂತ ಕೇಳುವುದಾದರೆ ಅದೇ ಚೇಳು. ಹೌದು, ನೀವು ಕೇಳಿಸಿಕೊಂಡಿದ್ದು ಸರಿಯಾಗಿದೆ ಸ್ನೇಹಿತರೆ. 1 ಲೀಟರ್ ಚೇಳಿನ ವಿಷದ ಬೆಲೆ ಸುಮಾರು 120 kg ಚಿನ್ನಕ್ಕೆ ಸಮಾನವಾಗಿದೆ. ಅಂದರೆ $10 ಮಿಲಿಯನ್ ಹೆಚ್ಚು. ನಮ್ಮ ಭಾರತದ ಕರೆನ್ಸಿಯಲ್ಲಿ ಸುಮಾರು 85 ಕೋಟಿಗಿಂತಲೂ ಅಧಿಕವಾಗಿದೆ ಸ್ನೇಹಿತರೆ. ಈ ಆಶ್ಚರ್ಯಕರ ಸತ್ಯದ ಹಿಂದಿನ ಕಾರಣಗಳು ಮತ್ತು ಚೇಳಿನ ವಿಷದ ಔಷಧಿಯ ಮಹತ್ವವನ್ನು ತಿಳಿಯೋಣ. ಚೇಳಿನ ವಿಷ ಏಕೆ ಅಷ್ಟು ದುಬಾರಿ? ಸ್ನೇಹಿತರೆ, ಚೇಳಿನ ವಿಷ ಬೆಲೆ ಗಗನಕ್ಕೇರಲು ಮುಖ್ಯ ಕಾರಣವೆಂದರೆ ಅದರ ಉತ್ಪಾದನೆಯ ಕಷ್ಟಕರ ಪ್ರಕ್ರಿಯೆ. ಒಂದು ಚೇಳು ದಿನಕ್ಕೆ ಕೇವಲ 2 ಮಿಲಿಗ್ರಾಂ ವಿಷವನ್ನು ಮಾತ್ರ ಉತ್ಪಾದಿಸುತ್ತದೆ. 1 ಲೀಟರ್ ವಿಷ ಸಂಗ್ರಹಿಸಲು ಲಕ್ಷಾಂತರ ಚೇಳುಗಳಿಂದ ಎಚ್ಚರಿಕೆಯಿಂದ ವಿಷವನ್ನು ತೆಗೆಯಬೇಕಾಗುತ್ತದೆ. ಚೇಳುಗಳ ಸಂತಾನೋತ್ಪತ್ತಿ ಅಗತ್ಯ. ಈ ಕಾರಣದಿಂದಾಗಿ ಚೀನಾದಂತಹ ದೇಶಗಳಲ್ಲಿ ಲಕ್ಷಾಂತರ ಚೇಳುಗಳನ್ನು ಸಾಕಲಾಗುತ್ತದೆ. ಇದು ತುಂಬಾ ಸಂಕೀರ್ಣ ಮತ್ತು ದುಬಾರಿ ಪ್ರಕ್ರಿಯೆಯಾಗಿದೆ. ಔಷಧೀಯ ಕ್ಷೇತ್ರದಲ್ಲಿ ಚೇಳಿನ ವಿಷ ಹೇಗೆ ಬಳಕೆಯಾಗುತ್ತದೆ ಎಂದು ನಿಮಗೆ ಗೊತ್ತಾ? ಹಾಗಾದರೆ ಇಲ್ಲಿ ತಿಳಿಯೋಣ. ಚೇಳಿನ ವಿಷವನ್ನು ಸಾಮಾನ್ಯವಾಗಿ ವಿಷಕಾರಿ ಎಂದು ಭಾವಿಸಲಾಗುತ್ತದೆಯಾದರೂ ಅದರಲ್ಲಿರುವ ಸಂಕೀರ್ಣ ಪ್ರೋಟೀನ್ಗಳು ಮತ್ತು ಪೆಪ್ಟೈಡ್ಗಳು ಔಷಧೀಯ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಬದಲಾವಣೆ ತಂದಿವೆ. ಈ ವಿಷವನ್ನು 3 ಪ್ರಮುಖ ಕ್ಷೇತ್ರಗಳಲ್ಲಿ ಬಳಸಲಾಗುತ್ತದೆ. ಅವುಗಳೆಂದರೆ, ಮೊದಲನೆಯದು ಕ್ಯಾನ್ಸರ್ ಚಿಕಿತ್ಸೆ. ಚೇಳಿನ ವಿಷದ ಕೆಲವು ಅಂಶಗಳು ಕ್ಯಾನ್ಸರ್ ಕೋಶಗಳನ್ನು ಗುರುತಿಸಿ ಅವುಗಳ ಬೆಳವಣಿಗೆಯನ್ನು ತಡೆಯುವ ಸಾಮರ್ಥ್ಯವನ್ನು ಹೊಂದಿವೆ. ಇದು ಗುರಿಯಿಟ್ಟ ಕ್ಯಾನ್ಸರ್ ಚಿಕಿತ್ಸೆಗಳಿಗೆ ಆಧಾರವಾಗಿದೆ. ಎರಡನೆಯದು ಅಪಸ್ಮಾರ ಚಿಕಿತ್ಸೆ. ಈ ವಿಷದಿಂದ ಅಪಸ್ಮಾರ ಅಂದರೆ ಫಿಟ್ಸ್ ತಡೆಗಟ್ಟಲು ಮತ್ತು ನರವೈಜ್ಞಾನಿಕ ಸ್ಥಿತಿಗಳಿಗೆ ಚಿಕಿತ್ಸೆ ನೀಡಲು ಉಪಯುಕ್ತವಾಗಿದೆ. ಮೂರನೆಯದು ನೋವು ನಿವಾರಣೆ. ಚೇಳಿನ ವಿಷವನ್ನು ದೀರ್ಘಕಾಲದ ನೋವಿನಿಂದ ಪರಿಹಾರ ನೀಡುವ ಶಕ್ತಿಶಾಲಿ ನೋವು ನಿವಾರಕವಾಗಿ ಬಳಸಲಾಗುತ್ತದೆ. ಹಾಗಾಗಿ ಚೇಳು ಸಾಕಾಣಿಕೆ ಮಾಡುವುದರಿಂದ ತುಂಬ ಲಾಭ ಗಳಿಸುತ್ತಾರೆ. ಉದಾಹರಣೆ, ಚೀನಾದಂತಹ ದೇಶಗಳಲ್ಲಿ ಚೇಳು ಸಾಕಾಣಿಕೆ ಒಂದು ಲಾಭದಾಯಕ ವ್ಯವಹಾರವಾಗಿದೆ. ಲಕ್ಷಾಂತರ ಚೇಳುಗಳನ್ನು ಸಾಕಿ ಎಚ್ಚರಿಕೆಯಿಂದ ವಿಷವನ್ನು ಸಂಗ್ರಹಿಸುವ ಪ್ರಕ್ರಿಯೆಗೆ ತಾಂತ್ರಿಕ ಕೌಶಲ್ಯ ಮತ್ತು ಸುಧಾರಿತ ವಿಧಾನಗಳ ಅಗತ್ಯವಿದೆ. ಇದರ ಜೊತೆಗೆ ವಿಷವನ್ನು ಔಷಧೀಯ ಸಂಯುಕ್ತಗಳಾಗಿ ಶುದ್ಧೀಕರಿಸುವ ಪ್ರಕ್ರಿಯೆಗೆ ಅತ್ಯಾಧುನಿಕ ಪ್ರಯೋಗಾಲಯಗಳು ಮತ್ತು ವಿಜ್ಞಾನಿಗಳ ಪರಿಣತಿಯ ಬೇಕಾಗುತ್ತದೆ. ಇದು ಈ ಉದ್ಯಮದ ವೆಚ್ಚವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಈ ಸಾಹಸಕ್ಕೆ ನೀವು ಕೈ ಹಾಕಬೇಡಿ. ಯಾಕೆ ಅಂದರೆ ಇದು ಇಂಪಾಸಿಬಲ್. ಲಕ್ಷಾಂತರ ಚೇಳನ್ನು ಎಲ್ಲಿಂದ ತರ್ತೀರಾ ಅಲ್ವಾ? ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಓಕೆ ಸ್ನೇಹಿತರೆ, ಬಾಯ್.